ಹನುಮಂತ ಚಲವಾದಿಯವರ ಸಾರಥ್ಯದಲ್ಲಿ ಭೀಮಧ್ವನಿ ನ್ಯೂಸ್ 7. ಗದಗ ಜಿಲ್ಲೆ ರೋಣ ತಾಲೂಕು ಹೊನ್ನಿಗನೂರು ಗ್ರಾಮದ ದಲಿತ ಕಾಲೋನಿಯಲ್ಲಿ ಮಳೆಯಾದರೆ ಸಾಕು ಚರಂಡಿ ನೀರು ಮನೆಗೆ ನುಗ್ಗುತ್ತದೆ. ದಲಿತ ಕಾಲೋನಿ ಅಂದರೆ ಸಾಕು ಮೂಗು ಮುರಿಯುತ್ತಾರೆ ಲಜ್ಜೆಗೆಟ್ಟ ಅಭಿವೃದ್ಧಿ ಅಧಿಕಾರಿ ಬಿಎಸ್ ತಳವಾಯಿ. ನಮ್ಮ ದಲಿತ ಕಾಲೋನಿಯಲ್ಲಿ ಸಾಕಷ್ಟು ಸಮಸ್ಯೆಗಳು ಇವೆ. ಒಂದು ಸಾರಿ ಬಂದು ಹೋಗಿ ಅಂದರೆ ಮೂಗು ಮುರಿದುಕೊಂಡು ಹೋಗ್ತಾನೆ ಅಭಿವೃದ್ಧಿ ಅಧಿಕಾರಿ. ನಮ್ಮ ಭವನದ ಹತ್ತಿರ ಮಲಮೂತ್ರ ವಿಸರ್ಜನೆ ಮಾಡ್ತಾರೆ. ಊರಿನವರು ಸತ್ತರೆ ಸ್ಮಶಾನಕ್ಕೆ ತೆಗೆದುಕೊಂಡು ಹೋಗುವ ಕಟ್ಟಿಗೆ ವಾಹನವನ್ನ ನಮ್ಮ ಭವನದ ಪಕ್ಕದಲ್ಲಿ ಇಟ್ಟಿರ್ತಾರೆ. ಇದು ಎಲ್ಲವೂ ಅಭಿವೃದ್ಧಿ ಅಧಿಕಾರಿ ಬಿಎಸ್ ತಳವಾಯಿ ಗಮನಕ್ಕೆ ಬಂದರೂ ಕೂಡ ನನಗೂ ನಿಮ್ಮ ದಲಿತ ಕಾಲೋನಿಗೂ ಯಾವುದೇ ಸಂಬಂಧವಿಲ್ಲ ಎಂಬಂತೆ ವರ್ತಿಸುತ್ತಾರೆ. ದಲಿತರಿಗಾಗಿ ಸಾಕಷ್ಟು ಅನುದಾನ ಪಂಚಾಯಿತಿಗೆ ಬಿಡುಗಡೆ ಮಾಡುತ್ತಾರೆ. ಆದರೆ ಇಲ್ಲಿನ ಅಭಿವೃದ್ಧಿ ಅಧಿಕಾರಿ ಯಾವ ಕೇರಿ ಯಾವ ಊರನ್ನ ಅಭಿವೃದ್ಧಿ ಮಾಡ್ತಾನೆ ಅನ್ನೋದು ನಮಗೆ ತಿಳಿಯದ ಹಾಗಾಗಿದೆ. ನಮ್ಮ ಸಮಸ್ಯೆಗಳನ್ನು ಆದಷ್ಟು ಬೇಗ ಪರಿಹರಿಸದೆ ಹೋದರೆ ಹಿರೇಹಾಳ ಗ್ರಾಮ ಪಂಚಾಯಿತಿಗೆ ಬೀಗ ಹಾಕಿ ಹೋರಾಟ ಮಾಡುತ್ತೇವೆ ಎಂದು ಅಲ್ಲಿನ ದಲಿತ ಯುವ ಮುಖಂಡರು ಅಭಿವೃದ್ಧಿ ಅಧಿಕಾರಿಗಳ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು. ಭೀಮಧ್ವನಿ ನ್ಯೂಸ್ 7.